ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವತ್ತೂ ಬಯಸೋದಿಲ್ಲ ಅಮ್ಮವ್ರೆ. ಹಾಗಾದ್ರೆ ಈಗ ಆಗಿರೋದೇನು? ನನಗೆ ಗೊತ್ತಿಲ್ದಿರೋ ಹಾಗೆ ಅವನಲ್ಲಿ ಕರ್ಕೊಂಡು ಬಂದು ನೀನು ಸಾಯಿಸ್ಬಿಡ್ತಾ ಇದೆಯಲ್ಲ. ರಾಜೇಶ್ವರಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನೀವು ಸುಮ್ಮನಿರಿ ಚಂದ್ರು. ನೇನ್ ಹೇಳು, ಅವನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ಈ ರೀತಿ ಮಾಡೋದಕ್ಕ? ನಿನ್ನ ಕತ್ತಿಗೆ ತಾಳಿ ಕಟ್ತಾನೋ ಕೋಪಕ್ಕೆ ನೀನ್ ಈ ರೀತಿ ಮಾಡ್ತಾ ಇದೀಯಾ? ಇಲ್ಲ ಅಮ್ಮೋರೆ, ನನ್ ಮಗಳು ಯಾವತ್ತೂ ಅಂತ ಕೆಲಸ ಮಾಡೋಳಲ್ಲ. ಇವತ್ ಮಾಡಿದ್ದಾಳಲ್ಲ, ಎಂತ ಪ್ಲಾನ್ ಮಾಡಿದಾಳೆ. ಇವಳ ತಂಗಿನ ಯಾರೋ ರೇಗ್ಸೋದಂತೆ, ಅವಳಿಗೋಸ್ಕರ ಪಂಚಾಯಿತಿ ಇಡೋದಂತೆ, ನನ್ನ ಮಗ ಬಂದು ಅವನ್ನ ಇವಳ ತಂಗಿ ಕಾಲಿಗೆ ಬೀಳ್ಸೋದಂತೆ, ಅವನ್ ಬಂದು ನನ್ನ ಮಗನಿಗೆ ಚಾಕು ಚುಚ್ಚೋದಂತೆ. ವಾಹ್, ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ಯಾ ನೀನು. ನಿನ್ನ ಹಳ್ಳಿ ಗಮಾರಿ ಅಂತ ಅನ್ಕೊಂಡಿದ್ದೆ. ಯಾವುದೇ ಕಾರಣಕ್ಕೂ ನೀನು ಆತರ ಅಲ್ಲ. ನೀನು ನನ್ನ ಪ್ರಾಣ ತೆಗೆಯಕ್ ಬಂದಿರೋ ಹೆಮ್ಮಾರಿ ಅಂತ ಈಗ ಗೊತ್ತಾಗ್ತಾ ಇದೆ. ರಾಜೇಶ್ವರಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ತಾರಕ್ ನಿನಗೆ ಹೇಗ್ ಮಗನು, ಅವಳಿಗೆ ಗಂಡ. ಯಾರಾದ್ರೂ ಗಂಡನ ಪ್ರಾಣ ತೆಗೆಯಕ್ ಹೋಗ್ತಾರ? ಯಾಕೆ ಹೀಗೆ ಇಲ್ದಿರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಅವಳಿಗೆ ನೋವು ಕೊಡ್ತಿದ್ಯಾ? ನಾನ್ ಕಲ್ಪನೆ ಮಾಡ್ಕೊಳ್ತಾ ಇಲ್ಲ ಚಂದ್ರು, ನಾನು ಹೇಳ್ತಾ ಇರೋದಲ್ಲ ಸತ್ಯ. ಇಷ್ಟು ದಿನ ಇವಳ ತಂಗಿ ತಂಟೆಗೆ ಬರ್ತಿರೋನು ನನ್ನ ಮಗ ಊರಿಗೆ ಬರ್ತಿದ್ದ ಹಾಗೆ ಅವನ್ ಹೇಗೆ ಇವಳ ತಂಗಿನ ಚುಡಾಯಿಸ್ದ? ಸ್ವಲ್ಪ ಯೋಚನೆ ಮಾಡಿ ಚಂದ್ರು. ಎಲ್ಲ ಇವಳದೇ ಪ್ಲಾನ್. ಅಮ್ಮವ್ರೆ, ಇಲ್ಲ, ನೀವ್ ಅನ್ಕೊಂಡಂಗೆ ಆ ರೀತಿ ಏನೂ ಆಗಿಲ್ಲ. ಬಾಸು ಪಂಚಾಯತಿಗೆ ಬಂದಾಗ್ಲೇ ಗೊತ್ತಾಗಿದ್ದು ಅವರು ಪ್ರೆಸಿಡೆಂಟ್ ಮಗನ ಜೊತೆ ಜಗಳ ಆಡ್ಕೊಂಡಿದ್ದಾರೆ ಅಂತ. ಓಹೋ, ಇದ್ರಲ್ಲಿ ನೀನು ಸೇರ್ಕೊಂಡಿರೋದು ತಾನೇ ಇವಳಗ್ ಸಪೋರ್ಟ್ ಮಾಡ್ತಾ ಇರೋದು. ಯಾಕೆಂದ್ರೆ ಇವಳನ್ನ ನೀನ್ ಮದ್ವೆ ಆಗ್ಬೇಕು ಅಂತಿದ್ಯಲ್ವಾ, ಅದಕ್ಕೆ ಇವಳನ್ನ ಬಚಾವ್ ಮಾಡೋದಕ್ಕೆ ನೋಡ್ತಾ ಇದ್ಯಾ. ಮೇಡಮ್, ನೀವ್ ಅನ್ಕೊಂಡಿರಂಗೆ ಏನು ಇಲ್ಲ ಮೇಡಮ್. ನಿಮಗ್ ಗೊತ್ತಿಲ್ಲ ಆ ಪ್ರೆಸಿಡೆಂಟ್ ಮಗ ಎಂತವನು ಅಂತ. ಅವನು ಕುಮಾರಿನ ರೇಗ್ಸಿ ತೊಂದರೆ ಕೊಟ್ಟಿದ್ದಕ್ಕೇನೆ ಬಾಸು ಇಡೀ ಪಂಚಾಯತಿಲಿ ಅವನು ಕುಮಾರಿ ಕಾಲಿಗೆ ಬೀಳಂಗ್ ಮಾಡಿದ್ದು. ನೀನ್ ಏನೇ ಹೇಳಿದ್ರು ನಾನ್ ನಂಬಲ್ಲ. ನನ್ನ ಮಗನ ಇವಳಿಲಿ ಕರ್ಕೊಂಡ್ ಬಂದಿದ್ದೆ ನನ್ನ ಮಗನ್ಗೊಂದ್ ಗತಿ ಕಾಣಿಸ್ಬೇಕು ಅಂತ. ಆದ್ರೆ ಅದು ಅರ್ಧದಲ್ಲೇ ನಿಂತೋಯ್ತು. ರಾಜೇಶ್ವರಿ, ಅವಳನ್ನ ಊರು ಕರ್ಕೊಂಡು ಹೋಗು ಅಂತ ಹೇಳಿದ್ದೆ ನಾನು. ಅವಳನ್ನ ಊರು ಕರ್ಕೊಂಡು ಹೋಗೋವರೆಗೂ ಮಯೂರಿಗೆ ಈ ವಿಷಯ ಗೊತ್ತೇ ಇರ್ಲಿಲ್ಲ. ಹಾಗಿದ್ಮೇಲೆ ಇದನ್ನೆಲ್ಲ ಅವಳು ಹೇಗ್ ಮಾಡ್ತಾಳೆ? ನಮ್ ಮನೆ ಕಸ ಗುಡಿಸ್ಕೊಂಡೆ ನನ್ನ ಮಗನ ಮಾರ್ಸಿ ಅವನ ಕೈದ ತಾಳಿ ಕಟ್ಟಿಸ್ಕೊಂಡಿರೋಳು ಅಂತದ್ರಲ್ಲಿ ಇದನ್ನೆಲ್ಲ ಮಾಡಲ್ವಾ? ನಿನ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸರಿ, ಇದೆಲ್ಲ ಬಿಡು. ಈಗ ತಾರಕಿಗೆ ಪ್ರಜ್ಞೆ ಬರ್ಲಿ. ಹೇಗಾಯ್ತು ಏನಾಯ್ತು ಅನ್ನೋದನ್ನ ಅವನೇ ಹೇಳ್ತಾನೆ. ನಿನ್ ಕೈ ಮುಗಿತೀನಿ, ಅಲ್ಲಿವರೆಗೂ ದೂರೋದನ್ನ ನಿಲ್ಸು. ನೀವ್ ಹೀಗ್ ಸಪೋರ್ಟ್ ಮಾಡಿ ಮಾಡಿನೇ ಇವಳು ಈ ಮಟ್ಟಕ್ಕೆ ಬೆಳ್ದಿರೋದು. ಹೆತ್ತ ಮಕ್ಕಳ ಮೇಲೆ ಇಲ್ದಿರೋ ಪ್ರೀತಿ ಕೆಲಸದ ಮೇಲೆ ಯಾಕೆ ಅಂತ. ಯಾಕೆ ಈ ರೀತಿ ಹೇಳ್ತಾ ಇದ್ಯಾ? ಯಾರಿಲ್ಲ ಅಂತ ಹೇಳಿದ್ದು? ನನಗೆ ನನ್ನ ಮಕ್ಕಳ ಮೇಲೂ ಪ್ರೀತಿ ಇದೆ, ಸೊಸೆ ರೂಪದಲ್ಲಿ ಬಂದಿರೋ ಈ ಮಗಳ ಮೇಲೂ ಅಷ್ಟೇ ಪ್ರೀತಿ ಇದೆ. ಆ ಪ್ರೀತಿ ತೋರ್ಸಿರೋದಕ್ಕೆ ಇವತ್ತು ಇವಳು ನನ್ನ ಮಗನ ಕಿತ್ಕೊಳಕ್ ನೋಡ್ತಾ ಇರೋದು. ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಾ ಇದೆ. ಇವಳನ್ನ ನನ್ನ ಕಣ್ಣು ಮುಂದಿದ ಹೋಗು ಅಂತ ಹೇಳಿ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಅವ್ರ ಜೀವಕ್ಕೇನಾದ್ರೂ ಅಪಾಯ ಆದ್ರೆ ನಾನಂತೂ ಜೀವಂತವಾಗಿರೋದಿಲ್ಲ. ಅವ್ರನ್ನ ನಾನು ನನ್ ಗಂಡ ಅಂತ ಒಪ್ಕೊಳ್ದೆ ಇರ್ಬೋದು, ಆದ್ರೆ ಅವ್ರು ಯಾವತ್ತಿದ್ರು ನಮ್ ಚಿಕ್ಕ ಯಜಮಾನ್ರೆ.
ಅವ್ರ ಜೀವಕ್ಕೆ ಯಾವುದೇ ಹಾನಿ ಆಗದೆ ಇರೋ ತರ ನೋಡ್ಕೊ.